ಕೇರಳದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ರಚನೆ ಮಾಡುವುದಕ್ಕೆ ಮುಂದುವರಿತಾ ಇದೆ. ಕೇರಳದಲ್ಲಿ ಈಗ ಮುಖ್ಯಮಂತ್ರಿಗಳ ಆಯ್ಕೆ ಕಸರತ್ತು ಜೋರಾಗ್ತಾ ಇದೆ. ಪಕ್ಕದ ದೇವರ ನಾಡು ಅಂತ ಕರೆಯಲ್ಪಡುವಂತಹ ಕೇರಳದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆಗೆ ಕಸರತ್ತು ಜೋರಾಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಮೂವರ ನಡುವೆ ಭಾರಿ ಫೈಟ್ ಇದೆ ಅನ್ನುವಂಥದ್ದಿದೆ. ಈಗ ಕೆ.ಸಿ. ವೇಣುಗೋಪಾಲ್ಗೆ ಒಲಿಯುತ್ತಾ ಅದೃಷ್ಟ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇಂದು ರಮೇಶ್ ಚೆನ್ನಿತ್ತಲ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರಂತೆ. ಅದಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ರಮೇಶ್ ಚೆನ್ನಿತ್ತಲ ಹರಿಪಾದ್ ಕ್ಷೇತ್ರದಿಂದ ಗೆದ್ದಿರುವಂತಹ ಶಾಸಕ, ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲೋರ್ವರು. ಎ.ಡಿ. ಸತೀಶನ್ ಕೂಡ ಇದ್ರು ಈ ಒಂದು ಆಕಾಂಕ್ಷಿಯ ಪಟ್ಟಿಯಲ್ಲಿ. ಜೊತೆಗೆ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆ.ಸಿ. ವೇಣುಗೋಪಾಲ್ಗೆ ಇದು ಒಲಿಯುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ, ಆದರೂ ಕೂಡ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಜೊತೆಗೆ ನಿನ್ನೆಯ ಬೆಳವಣಿಗೆಯನ್ನು ನಾವು ಗಮನಿಸಬೇಕಾಗುತ್ತೆ. ಶಶಿ ತರೂರ್ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ಮುಖ ಕೇರಳದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರ ರಾಜಕೀಯ ವರ್ಚಸ್ಸಿದೆ. ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ಅಲ್ಲಿನ ಕಾರ್ಯಕರ್ತರೆಲ್ಲರೂ ಕೂಡ ಟ್ವೀಟ್ ಮಾಡೋದು, ಬೇಡಿಕೆಯನ್ನು ಇಡೋದು, ಇದೆಲ್ಲವೂ ಕೂಡ ಮಾಡ್ತಾ ಇರೋದು. ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ಸಮನ್ವಯ ಸಾಧಿಸಿಕೊಂಡು ಮುಂದೆ ಸಾಗುತ್ತೆ ಅನ್ನುವುದು ಇಲ್ಲಿ ಬಹಳ ಒಂದು ಪ್ರಶ್ನೆ ಆಗಿ ಉದ್ಭವ ಆಗಿದೆ. ಗೊತ್ತಿಲ್ಲ, ಇನ್ನೊಂದು 4-5 ದಿನಗಳ ಕಾಲ ಈ ಗೊಂದಲ, ಈ ಚರ್ಚೆ ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೇರಳದಲ್ಲೂ ಕೂಡ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಒಂದು ಉದಾರತೆಯನ್ನು ಮೆರೆದು ಹಿರಿಯ ನಾಯಕರಾಗಿರುವಂತಹ ಎ.ಡಿ. ಸತೀಶನ್ ಅಥವಾ ರಮೇಶ್ ಚೆನ್ನಿತ್ತಲ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ ಅಥವಾ ಅವರೇ ಸ್ವತಃ ಬೇಡಿಕೆಯನ್ನು ಇಡ್ತಾರಾ ಅನ್ನೋದು ಕಾದು ನೋಡಬೇಕಾಗುತ್ತೆ. ಯಾಕೆ ಕೇಳಿದ್ರೆ ಅವರು ಸ್ವತಃ ಒಬ್ಬರು ಸಂಸದರಾಗಿರುವ ಕಾರಣಕ್ಕೋಸ್ಕರವಾಗಿ ಆಳಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಆಗಿರೋದ್ರಿಂದ ಅವ್ರು ಒಂದು ವೇಳೆ ಮುಖ್ಯಮಂತ್ರಿ ಆಗೋದಾದ್ರೆ, ಈ ಹಿಂದೆ ಅಚ್ಯುತ್ ಮೆನನ್ ಎಡರಂಗದಿಂದ ಮುಖ್ಯಮಂತ್ರಿ ಆಗಿದ್ರು, ಯಾವುದೇ ಕ್ಷೇತ್ರದಿಂದ ಗೆಲ್ಲದೆ. ಆ ಥರದೊಂದು ಪ್ರಯೋಗ ಕೇರಳದಲ್ಲಿ ಕಾಂಗ್ರೆಸ್ ಮಾಡೋದಕ್ಕೆ ಹೊರಡುತ್ತಾ ಅಥವಾ ಉಪಚುನಾವಣೆಯನ್ನು ಎದುರಿಸಿ ಇವರನ್ನ ಪಕ್ಷದಿಂದ ಗೆಲ್ಲಿಸಿ ಮತ್ತೆ ಮುಖ್ಯಮಂತ್ರಿಯನ್ನು ಕೆಟ್ಟುವಂಥ ಪ್ರಯತ್ನ ಮಾಡ್ತಾ ಅಥವಾ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ.